ನಮಸ್ಕಾರ, ನಮ್ಮ ವಾಯ್ಸ್ಗೆ ಸ್ವಾಗತ. ಪ್ರತಿ ವಾರವೂ ನಿಮ್ಮ ಧ್ವನಿಗೆ ನಮ್ಮ ವೇದಿಕೆ ಸಿದ್ಧವಾಗ್ತಿತ್ತು. ಯುವ ಜನತೆಗೆ ಹಲವಾರು ಕ್ಯಾಂಪಸ್ಗಳಲ್ಲಿ ಹೋಗಿ ಮೈಕ್ ಹಿಡಿತಿದ್ವಿ. ಆದರೆ ನಾವಿಂದು ತಲುಪಿರುವಂತಹದ್ದು ದೊಡ್ಡಬಳ್ಳಾಪುರದ ದೇವರಾಜ್ ಅರಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಕ್ಯಾಂಪಸ್ನಲ್ಲಿ. ಈ ಕ್ಯಾಂಪಸ್ನ ಮಕ್ಕಳೊಂದಿಗೆ ಅವರ ಮಾತನ್ನ ಕೇಳೋದಕ್ಕಾಗಿ ಅವರಿಗೆ ಧ್ವನಿಯನ್ನು ನೀಡಲಿಕ್ಕೆ ನಮ್ಮ ವೇದಿಕೆ ಸಿದ್ಧವಾಗಿದೆ. ಹಾಗಿದ್ರೆ ಬನ್ನಿ ಆರಂಭಿಸೋಣ ಈ ಮಕ್ಕಳೊಂದಿಗೆ ನಮ್ಮ ವಾಯ್ಸ್ ಅನ್ನ. ಪ್ರತಿ ವಾರವೂ ನಮ್ಮ ವಾಯ್ಸ್ ಅನ್ನು ನಾವು ಆರಂಭಿಸ್ತಾ ಇದ್ದದ್ದು ಆಡು ಮಾತಾಡುವಿನೊಂದಿಗೆ. ಮಕ್ಕಳು ಅಂದಮೇಲೆ ಆಡ್ತಾ ಇದ್ದಾರೆ, ನಾನು ಯಾವುದೋ ಆಟವನ್ನು ಆಡಿಸುವಂತ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಆಟ ಆಡ್ತಾ ಇರುವಂತಹ ಈ ಮಕ್ಕಳೊಂದಿಗೆ ಒಂದ್ ಸ್ವಲ್ಪ ಮಾತನ್ನ ಆಡಿಸೋಣ ಬನ್ನಿ. ಪುಟ, ನಿಂಗೆ ಶಾಲೆಯಲ್ಲಿ ಏನ್ ಬಹಳ ಇಷ್ಟ ಆಗೋದು? ಕನ್ನಡ. ಕನ್ನಡ ಇಷ್ಟ ಆಗತ್ತಾ? ಯಾಕೆ ಕನ್ನಡ ಬಹಳ ಇಷ್ಟ ಆಗತ್ತೆ ನಿಂಗೆ? ರಜನಿ ಮ್ಯಾಮು ಆ ಈ ಎಲ್ಲ ಹೇಳ್ಕೊಡ್ತಾರೆ, ಅದಕ್ಕೆ. ಎಲ್ಲ ಬರುತ್ತಾ? ಎಲ್ಲಿವರೆಗೆ ಬರುತ್ತೆ ನಿಂಗೆ? ಆಟುಲ್ಲ ಎಲ್ಲ ಕಂಪ್ಲೀಟ್ ಬರುತ್ತೆ. ಶಾಲೆ ನಿಂಗೆ ಬಹಳ ಇಷ್ಟ ಆಗತ್ತಾ? ಏನೇನ್ ಮಾಡ್ತೀಯ ನೀನು ಶಾಲೆಯಲ್ಲಿ? ಆಟ ಆಡ್ತೀರಿ, ಬರಿತೀರಿ, ಓದ್ತೀರಿ, ಎಲ್ಲ ಮಾಡ್ತೀರಿ. ಏನ್ ಓದ್ತಾ ಇದೆಯಾ? ಯಾವ ಕ್ಲಾಸು? ಸೆಕೆಂಡ್ ಸ್ಟ್ಯಾಂಡರ್ಡ್. ನಿಮ್ಮ ಶಾಲೆಯಲ್ಲಿ ಯಾರು ನಿಂಗೆ ಫೇವ್ರೆಟ್ ಟೀಚರು? ಪುಷ್ಪ ಮ್ಯಾಮ್. ಯಾಕೆ ಇಷ್ಟ ನಿಂಗೆ? ಮ್ಯಾಮ್ ನಂಗೆ ಮ್ಯಾಥ್ಸ್ ಎಲ್ಲ ಹೇಳ್ಕೊಡ್ತಾರೆ. ಮ್ಯಾಥ್ಸ್ ಹೇಳ್ಕೊಡೋ ಮ್ಯಾಮ್ ಇಷ್ಟನಾ ನಿಂಗೆ? ಅಬ್ಬಾ, ಏನು ನಿಂಗೆ ಮ್ಯಾಥ್ಸಲ್ಲಿ ಏನೇನು ಬರುತ್ತೆ? ಸಬ್ಟ್ರಾಕ್ಷನ್, ಅಡಿಷನ್ ಎಲ್ಲ ಬರುತ್ತಾ? 2+2 ಗೊತ್ತಾ? ಎಷ್ಟು? 4. ಆಡೋದು ಇಷ್ಟನಾ ಓದೋದು ಇಷ್ಟನಾ? ಓದೋದು. ಓದೋದು ಇಷ್ಟನಾ? ಆಡೋದು ಇಷ್ಟ ಇಲ್ಲ. ಇಷ್ಟ ಇಲ್ವಾ? ನಿಜ? ನೀನು ಯಾವಾಗಲೂ ಸತ್ಯ ಹೇಳೋದ ಸುಳ್ಳು ಹೇಳೋದ? ಆಡೋದು ಇಷ್ಟ, ಓದೋದು ಇಷ್ಟ. ಓಕೆ, ಈ ರೀತಿ ಮಕ್ಕಳನ್ನ ಒಬ್ಬರಾದ್ಮೇಲೆ ಒಬ್ಬರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಏನೇನು ಇಂಟ್ರೆಸ್ಟಿಂಗ್ ಆದಂತಹ ಆನ್ಸರ್ ಅವರಿಂದ ಬರುತ್ತೆ ಅಂತ ಕೇಳೋಣ. ನಿಮ್ಮ ಕ್ಲಾಸಲ್ಲಿ ನಿನ್ನ ಬೆಸ್ಟ್ ಫ್ರೆಂಡ್ ಯಾರು? ಮೋಕ್ಷಿ. ಯಾಕೆ ನಿಂಗೆ ಇಷ್ಟ ಆಗ್ತಾಳೋ? ಅವಳು ನನಗೆ ಹೆಲ್ಪ್ ಮಾಡ್ತಾಳೆ. ಅದಕ್ಕೆ ಹೆಲ್ಪ್ ಮಾಡ್ತಾಳಾ? ಯಾವ ಥರ ಹೆಲ್ಪ್ ಮಾಡ್ತಾಳೆ ನಿಂಗೆ? ನಾನು ಏನಾದ್ರು ಬಿದ್ದುಬಿಟ್ಟು ಅವಳು ಬಂದು ನನ್ನ ಇದು ತಿಂಚಾರೆಲ್ಲ ಹಾಕ್ಸ್ತಾಳೆ, ಅದಕ್ಕೆ ಇಷ್ಟ ಆಗ್ತಾರೆ. ಓಕೆ, ಶಾಲೆ ಬಗ್ಗೆ ಸಾಕಷ್ಟು ಮಾತನಾಡ್ತಾ ಇದ್ದಾರೆ ಇಲ್ಲಿ ಮಕ್ಕಳು. ಅವರ ಪೇರೆಂಟ್ಸ್ ಬಗ್ಗೆ ಒಂದು ಸ್ವಲ್ಪ ಮಾತನಾಡಲೇಬೇಕು. ಓಕೆ, ನಿಮ್ಮ ಮನೇಲಿ ಅಪ್ಪನೋ ಅಮ್ಮನೋ ಯಾರು ನಿಂಗೆ ಕಲಿಸೋದು ಜಾಸ್ತಿ? ಮಮ್ಮಿ. ಓಕೆ, ಬೈತಾರಾ? ಬೈಯಲ್ವಾ? ಗುಡ್ ಗರ್ಲ್ ನೀನು? ಹೋಮ್ವರ್ಕ್ ಎಲ್ಲ ಮಾಡ್ತೀಯಾ ನೀನು? ನೀನೇ ಮಾಡ್ತೀಯಾ ಅಥವಾ ನಿಮ್ಮ ಅಮ್ಮ ಮಾಡಿಸ್ತಾರಾ? ನೀನೇ ಮಾಡ್ತೀಯಾ? ಓಕೆ, ನಿನಗೆ ಶಾಲೆಯಲ್ಲಿ ಕಲಿಸೋದು ಇಷ್ಟ ಆಗುತ್ತಾ, ಮನೆಯಲ್ಲಿ ಅಮ್ಮ ಕಲಿಸೋದು ಇಷ್ಟ ಆಗುತ್ತಾ? ಎರಡೂ ಇಷ್ಟ ಆಗುತ್ತೆ. ಓಕೆ, ಸೊ ಈಗಿನ ಮಕ್ಕಳೆಲ್ಲ ಭಾಳ ಕ್ಲೆವರ್ ಅನ್ಸುತ್ತೆ, ಯಾರು ಸರಿಯಾಗಿ ಬಿಟ್ಕೊಡ್ತಾನೆ ಇಲ್ಲ. ಓಕೆ, ನಿಮ್ಮ ಶಾಲೆಯಲ್ಲಿ ನಿನಗೆ ಯಾವುದು ಭಾಳ ಇಷ್ಟ ಆಗೋದು? ಕನ್ನಡ ಇಷ್ಟ ಆಗುತ್ತೆ. ಓಕೆ, ಯಾವ ಜಾಗ ಇಷ್ಟ ಆಗುತ್ತೆ ನಿನಗೆ? ಇದಾ? ಏನೇನು ಆಟ ಆಡ್ತೀಯಾ ನೀನು ದಿನ? ನಾನು ದಿನ ಜಾರಬಂಡಿ ಆಟ ಆಡ್ತೀನಿ. ಜಾರಬಂಡಿ ಇಷ್ಟ ನಿನ್ನ ಫೇವ್ರೇಟು? ಓಕೆ, ಸೊ ಓಕೆ, ಏನೇನು ಕಲ್ತಿದ್ಯಾ ಇಲ್ಲಿವರೆಗೆ ನೀನು ಆಟ ಆಡೋದ್ರಲ್ಲಿ? ಯಾವ್ಯಾವ ಆಟ ಕಲ್ತಿದ್ಯಾ? ಜಾರಬಂಡಿ ಆಟ ಆಡೋದು ಕಲ್ತಿದ್ದೀನಿ, ಮತ್ತು ಜೋಕಾಲಿ ಆಡೋದು ಕಲ್ತಿದ್ದೀನಿ, ಆಮೇಲೆ ಟ್ರೈನ್ ಆಟ ಆಡೋದು ಕಲ್ತಿದ್ದೀನಿ. ಏನಾಗ್ಬೇಕು ಅನ್ಕೊಂಡಿದ್ಯಾ ನೀನು? ನನ್ನ ಟೀಚರ್. ಓಕೆ, ನಿನಗೆ ಯಾವುದು ಫೇವ್ರೆಟ್, ಭಾಳ ಇಷ್ಟವಾಗಿರೋದು? ಕನ್ನಡನೇ. ಓಕೆ, ಕನ್ನಡ ಮೇಡಮ್ ಯಾರು ಕಲಿಸೋದು? ರಜನಿ ಮೇಡಮ್. ಓಕೆ, ರಜನಿ ಮೇಡಮ್ ಯಾಕೆ ಇಷ್ಟ ಆಗ್ತಾರೆ? ಭಾಳ ಜನ ರಜನಿ ಮೇಡಮ್ ಹೆಸರು ಹೇಳ್ತಿದಾರಲ್ಲ, ಏನು ಇಷ್ಟ ಆಗೋದು ನಿನಗೆ? ರಜನಿ ಮ್ಯಾಮು ನಮಗೆ ಕನ್ನಡ ಜಾಸ್ತಿ ಹೇಳ್ಕೊಂಡ್ಕೊಡ್ತಾರೆ. ಅವರ ಎಲ್ಲ ಹೇಳ್ಕೊಂಡ್ಕೊಡ್ತಾರೆ, ಅದಕ್ಕೆ ಹೊರಗಡೆ ಎಲ್ಲ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ, ಅದಕ್ಕೆ ಇಷ್ಟ ಆಗ್ತಾರೆ. ಮಕ್ಕಳು ಏನು ಮಾತನಾಡಿದ್ರು ಚಂದ ಅಂತಾರೆ. ಆ ಮುಗ್ಧತೆನೇ ಬಹುಶಃ ಎಲ್ಲರನ್ನೂ ಅವ್ರ ಹತ್ರ ಆಕರ್ಷಿಸ್ತು ಅನ್ಸುತ್ತೆ. ಓಕೆ, ಈ ಪುಟಾಣಿ ಏನು ಹೇಳ್ತಾರೆ ಅಂತ ಕೇಳೋಣ. ನಿನ್ನ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು? ಯಾವ? ಕನ್ನಡ. ಯಾರು? ರಜನಿ ಮೇಡಮ್ ಅಲ್ಲ, ಸುಮಿತ್ರಾ ಮೇಡಮ್ ಅನ್ನು ಕಲ್ಸೋದಾ? ಓಕೆ, ಸೊ ಕನ್ನಡದಲ್ಲಿ ನಿಂಗೆ ಏನೇನು ಬರುತ್ತೆ? ಯಾವ ಹಾಡು ಬರುತ್ತೆ? ಯಾವುದಾದ್ರು ಯಾವ ಹಾಡು ಬರುತ್ತೆ? ರೈಮ್ಸ್ ಯಾವುದಾದ್ರೂ ಹೇಳ್ತೀಯಾ ಕನ್ನಡದ್ದು? ಹೇಳು. ಮುಂಜಾವಿನ ರಂಗೋಲಿ, ಹಸಿರಾದ ಗಿಡದೊಳಗೆ, ಶುಕ್ರ ಪರಿಸರದೊಳಗೆ, ಸವಿನಾದ ನಿನ್ನ ಹುಲಿ,
ತಂಪಾದ ಸುಳಿಗಾಗಿ ರೋಮಾಂಚನವ ನೀಡಿ ಸಂಪಾದ ನಿನಮಗೆ ಕೆಂಪೆರಗಿದೆ ಘನತೆಯ ನಿನಕಾಯ ಪೂರ್ಣತೆಯ ಬಿಂಬಿಸಿದೆ ಆಗಸದ ಅನಿಮುತ್ತು ಗಲ್ಲವನ್ನು ಚೊಂಬಿಸಿದೆ ಹೊಂಗಿರಳ ಮುಖಕ್ಕೆ ಕನ್ನಡಿಯಾಗಿದೆ ಭೂತಾಯಿಯ ಆಸೆಯ ಉಡಿಯ ತುಂಬಿಸಿದೆ ಮೃದುವಾದ ಪಕಡೆಗಳು ನಿನ್ನೊಡಲ ಮುಚ್ಚಿಯವು ಕುಸುಮದಿ ಸೌಮ್ಯತೆಗೆ ನಯ ರಕ್ಷೆಯಾಗಿ. ಓಕೆ 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 ಓಕೆ. ಸೊ ಎಲ್ಲ ಹಾಡು ನಿಂಗೆ ಬಾಯ್ಪಾಠ ಹಾಕ್ಬಿಟ್ಟಿದ್ಯಾ? ಎಷ್ಟು ಹಾಡು ಬರುತ್ತೆ ನಿಂಗೆ ಈ ಥರ? ಎಷ್ಟು ಹೊತ್ತು ಬೇಕಾಗತ್ತೆ ನಿಂಗೆ ಒಂದು ಹಾಡು ಕಲಿಯೋಕ್ಕೆ? ಎಷ್ಟು ದಿನ ಅಭ್ಯಾಸ ಮಾಡ್ತೀಯಾ? 2 ದಿವಸ. ಶಾಲೆಯಲ್ಲಿ ಏನು ಇಷ್ಟ ಆಗುತ್ತೆ ನಿಂಗೆ? ಓದೋದು ಮತ್ತೆ ಹಾಡೋದು ಇಷ್ಟ ಆಗಲ್ವಾ? ನೀ ಆಡೋದೇ ಇಲ್ವಾ? ಆಡ್ತೀನಿ. ಎಷ್ಟೊತ್ತು ಆಡ್ತೀಯಾ ದಿನಕ್ಕೆ? ದಿನಕ್ಕೆ 4 ಸತಿ ಆಡ್ತೀಯಾ? ಓಕೆ. ಮನೆಗೆ ಹೋದ್ಮೇಲೆ ಓದ್ತೀಯಾ ಆಡ್ತೀಯಾ? ಮೊದಲು ಆಟ ಆಡ್ತೀನಿ, ಆಮೇಲೆ ಓದ್ತೀನಿ. ಏನೇನು ಆಟ ಆಡ್ತೀಯಾ ನಿನ್ನ ದಿನ? ಕ್ರಿಕೆಟ್. ಓಕೆ. ಕ್ರಿಕೆಟಲ್ಲಿ ಯಾರು ನಿನ್ನ ಫೇವ್ರೆಟ್ ಬ್ಯಾಟ್ಸ್ಮನ್ ಯಾರು, ಬೌಲರ್ ಯಾರು, ಯಾರು ಕ್ರಿಕೆಟರ್ ಇಷ್ಟ ನಿಮಗೆ? ಬ್ಯಾಟ್ಸ್ಮನ್ನು ಸಚಿನ್, ಬೌಲರ್ ಮಲ್ಲಿಂಗ. ಸೊ ನೀನು ಏನಾಗ್ಬೇಕು ಅನ್ಕೊಂತೀಯ ಅದಾದ್ಮೇಲೆ? ಡಿ ಸಿ ಆಗಬೇಕು ಅಂತ. ಡಿ ಸಿ ಆದರೆ ಏನು ಮಾಡ್ತಾರೆ? ಡಿ ಸಿ ಆದವ್ರು ಏನು ಮಾಡ್ತಾರೆ ಗೊತ್ತಿಲ್ಲ. ಜಾಸ್ತಿ ಯಾವ ವಿಷಯಕ್ಕೆ ನೀನು ಬೈಸ್ಕೊಂಡಿರೋದು? ಬೈಸ್ಕೊಂಡಿದ್ಯಾ ಟೀಚರ್ಸ್ ಹತ್ರ? ಯಾವತ್ತೂ ಬೈಸ್ಕೊಂಡಿಲ್ವಾ ಮನೇಲಿ? ಏನಾನು ತಪ್ಪು ಮಾಡಿದ್ರೆ ಮಾತ್ರ ಬೈಸ್ಕೊತೀನಿ. ಓಕೆ. ಏನು ತಪ್ಪು ಮಾಡಿರೋದು ನಿಂಗೆ ಅನ್ಸಿರೋದು ಇಷ್ಟರವರೆಗೆ ನೀನು ತಪ್ಪು ಮಾಡಿದ್ಯಾ ಅಂತ? ಹೋಮ್ವರ್ಕ್ ಮಾಡಿಲ್ವಾ? ಒಂದು 2 ಟೈಮ್ಸ್ ಹೋಮ್ವರ್ಕ್ ಮಾಡಿರಲಿಲ್ಲ, ಅದಕ್ಕೆ ಬೈಸ್ಕೊಂಡಿದ್ದೀನಿ. ಪನಿಷ್ಮೆಂಟ್ ಸಿಕ್ಕಿತ್ತಾ? ಇಲ್ಲ. ಸೊ ನಿನ್ನ ಫೇವ್ರೇಟ್ ಸಬ್ಜೆಕ್ಟ್ ಯಾವುದು? ಕನ್ನಡನಾ? ಓಕೆ. ಕನ್ನಡದಲ್ಲಿ ಏನು ಇಷ್ಟ ಆಗುತ್ತೆ ನಿಮಗೆ? ಕನ್ನಡದಲ್ಲಿ ಮ್ಯಾಮು ಜೋಕ್ಸ್ ಮಾಡ್ತಾರೆ, ಮತ್ತು ಬರೆಸ್ತಾರೆ, ಓದಿಸ್ತಾರೆ, ಒಂಚೂರು ಆ್ಯಕ್ಟಿವಿಟೀಸು ಮಾಡಿಸ್ತಾರೆ, ಅದಕ್ಕೆ ಇಷ್ಟ ಆಗುತ್ತೆ. ಎಲ್ಲ ಒಟ್ಟಿಗೆ ಒಂದು ಹಾಡು ಹೇಳ್ತೀರಾ? ಕನ್ನಡದಲ್ಲಿ ಯಾವುದು ನಿಮ್ಮ ಫೇವ್ರೇಟ್ ಹಾಡು? ಭಾವನಾಂತರಾಳದಲ್ಲಿ ನಲಿವ ಚಲುವ ಹಕ್ಕಿ ನೀನು, ನಿನ ಧ್ವನಿಯು ಇಂಪು ಎನ ಮನಕ್ಕೆ ತಂಪು, ನಿನ ಧ್ವನಿಯು ಇಂಪು ಎನ ಮನಕ್ಕೆ ತಂಪು, ಹಾಡುತ್ತಿರುವ ಚಲುವ ಕೋಗಿಲೆ. ಮಕ್ಕಳ ದಿನಾಚರಣೆ ಯಾಕೆ ಆಚರಿಸ್ತಾರೆ? ಗೊತ್ತಿಲ್ವಾ? ಯಾರು ಹುಟ್ಟುಹಬ್ಬ? ಯಾರ್ದೋ ಹುಟ್ಟುಹಬ್ಬ ಅವತ್ತು, ಬರ್ಡೇ ಅವತ್ತು. ಚಾಚಾ ನೆಹರು ಬರ್ಡೇ. ಸೊ ಹ್ಯಾಪಿ ಬರ್ಡೇ ಹೇಳ್ತೀರಾ ಎಲ್ಲರೂ ಚಾಚಾ ನೆಹರುಗೆ? ಒಟ್ಟಿಗೆ ಹೇಳಿ. ಅದಕ್ಕೆ ಗುಂಡ ಮಮ್ಮಿ ಹಳೆ ಅಪ್ಪ ಬೇಡ ಬಾ, ಗಲೀಜಾಗ್ಬಿಟ್ಟೈತೆ, ಹೊಸ ಅಪ್ಪನ ತಗೊಳೋಣ ಬಾ ಅನ್ನಂತೆ.